ಚಿಕ್ಕಮಗಳೂರು ನಗರದ ಶಂಕರಾಪುರ ನಾಡದೇವತೆ ಶ್ರೀ ಮುತ್ತಿನಮ್ಮ ದೇವಿಯವರ ನೂತನ ರಾಜಗೋಪುರ ಲೋಕಾರ್ಪಣೆ ಹಾಗೂ ಬ್ರಹ್ಮ ಕಳಶ ಪ್ರತಿಷ್ಠಾಪನೆ ಮತ್ತು ಶ್ರೀ ಕೆಂಚಪ್ಪ ಸ್ವಾಮಿಯವರ ಮತ್ತು ಶ್ರೀ ಭೂತಪ್ಪ ಸ್ವಾಮಿಯವರ ಜೀರ್ಣೋದ್ಧಾರಿತ ನೂತನ ದೇವಾಲಯ ಪ್ರವೇಶೋತ್ಸವ ಮತ್ತು ಪ್ರತಿಷ್ಠಾಪನಾ ಮಹೋತ್ಸವ ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ಜರುಗಿದ್ದು, ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಹೋಮ ಹವನಗಳು ವಿಧಿವಿಧಾನಗಳೊಂದಿಗೆ ನಡೆಯಿತು. ಓಂ ವೈಶ್ವನರಾಯ ವಿದ್ಮಹೇ ಲಾಲೀರಾಯ ಧೀಮಹಿ ತನ್ನೋ ಪ್ರಾರ್ಥನೆ ಮಾಡ್ಕೊಳ್ತಾ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಗುರುಗಳು ಪುತ್ತಾದ ಕೈಗೆ ಸಹ ಅಂತ ಹೇಳಿದಾಗ ಸಹ ಒಳಗೆ ತೆಗೆದಾರು. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಭಕ್ತಿ ತೋರಿದರು. ಇದೇ ಸಂದರ್ಭದಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ವತಿಯಿಂದ ಶಾಸಕ ಎಚ್.ಡಿ. ತಮ್ಮಯ್ಯ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ ಅವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಪುರಾತನ ಕಾಲದ ಸುಮಾರು 200-300 ವರ್ಷಗಳಿಂದ ಬಂದಿರತಕ್ಕಂಥ ದೇವರು ಮುತ್ತಿನಮ್ಮ, ಗುಂಡಿನಮ್ಮ ಮತ್ತು ದುರ್ಗಮ್ಮ, ಕೆಂಚಪ್ಪ ಅಂತ ಹೇಳಿ ಸುಮಾರು 200 ವರ್ಷಗಳ ಹಿಂದೆ ಇದಾಗಿತ್ತು. ಈ ಕಾಲದಲ್ಲಿ ಮುಂಚಾಗಿ ಹಂಚಿಂದಾಗಿತ್ತು. ಈಗ ಸುಮಾರು 4-5 ವರ್ಷದಿಂದ ಎಲ್ಲರೂ ನಮ್ಮ ಗ್ರಾಮದಲ್ಲೆಲ್ಲ ಮಾತಾಡಿಕೊಂಡು ಈ ರೀತಿ ಕಟ್ಟಿದ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಅದಕ್ಕೋರ ಜೀರ್ಣೋದ್ಧಾರ ಸಾರ್ವಜನಿಕರು ಎಲ್ಲರಿಂದಲೂ ನಾವು ಹಣ ಅಥವಾ ಇದನ್ನೆಲ್ಲ ಕೇಳಿ ಇದು ಮಾಡಿಕೊಂಡು ಫುಲ್ಲು ನಾವು ಒಂದು ರಾಜಗೋಪುರವನ್ನು ಕಟ್ಟಿ ಇವತ್ತು ನೆರವೇರುತ್ತಾ ಇದ್ದೀವಿ. ಇದು 3 ದಿನದ ಕಾರ್ಯಕ್ರಮ ಆಯಿತು. ನಿನ್ನೆ, ಇವತ್ತು ಮತ್ತು ನಾಳೆ ಅದು ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ದಾನಿಗಳು ಹಾಗೂ MLAಗಳು ಎಂಟುಗಳು ಎಲ್ಲ ಸಹಕಾರ ಮಾಡಿದ್ದಾರೆ. ಅವರೆಲ್ಲರೂ ಧನ್ಯವಾದಗಳು. ಆ ಮಳೆ ಬರ್ತಾ ಇರಬೇಕಾದ್ರೆ ನಾವು ಹೇಳ್ದು, ತಾಯಿ ಈ ರೀತಿ ನಿನ್ನ ಕಾರ್ಯ 3 ದಿವಸದಲ್ಲಿ ನಾವು ಕಾರ್ಯ ಮಾಡ್ತಾಯಿದ್ದೀವಿ. ಈ ಕಾರ್ಯದಲ್ಲಿ ಯಾವುದೂ ವಿಘ್ನಗಳು ಬರಬಾರ್ದು ಅಂತೇಳಿ ಮಳೆನೂ ಸಮೇತವಾಗಿ 3 ದಿವಸ ಬರಬಾರ್ದು ಅಂತಂದು ಹತ್ತಿದ ಮಳೆ ಹೋಯ್ತು. ಅಷ್ಟರೊಳಗೆ ತಿಳ್ಕೊಂಡು ನಮ್ಮ ದೇವರು ಮುತ್ತಿನಮ್ಮನ ಸತ್ಯ ಏನಿದೆ ಅಂಥೇಳಿ. ಯಾಕೆಂದರೆ ನಿಮಗೂ ಗೊತ್ತಿರೋ, ಸಾರ್ವಜನಿಕರಿಗೂ ಗೊತ್ತಿದೆ ಏನಂತ ಮಳೆ ಯಾವ ಟೈಮ್ ಬರುತ್ತೆ, ಯಾವ ಗಳಿಗೆ ಅನ್ನೋದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೊನ್ನೆ ದಿವಸ ನಾವು ಬೇಡ್ಕೊಂಡ ತಕ್ಷಣ ಹಾಗೇ ಮಳೆ ಹೋಯ್ತು. ಇದುವರೆಗೂ ಮಳೆ ಬಂದಿಲ್ಲ. ಒಂದು ಸತ್ಯವಾದ ಸಂಗತಿ. ನಮ್ಮ ದೇವರಲ್ಲಿ ಹೇಳಬೇಕು ಅಂತೇಳಿದರೆ ಇದು 5 ಗ್ರಾಮಕ್ಕೆ ಸೇರಿದ್ದು. ಕೋಟೆ, ಹೊಸಮನೆ, ದೋಣಿಕಣ, 3 ಮನೆಹಳ್ಳಿ. ಇವತ್ತು 5 ಮನೆ ದೇವರು. ಅದರಲ್ಲಿ ಮುಖ್ಯವಾದ ಈ ದೇವರು ಹೋಗ್ದಲೇ ಈಗ 8ನೇ ತಾರೀಕು ದೋಣಿಕಣದಲ್ಲಿ ಸಿಡಿ ಮಹೋತ್ಸವ ಅನ್ನತಕ್ಕದ್ದು ನಡೆಯುತ್ತೆ. ಆ ಸಿಡಿ ಮಹೋತ್ಸವಕ್ಕೆ ಈ ದೇವಿ ಹೋಗಲೇಬೇಕು. ಕೊಲ್ಲಾಪುರದಮ್ಮ, ಉಗ್ರಾಣದಮ್ಮ, ನಮ್ಮ ಗುಂಡಿನಮ್ಮ ಹಾಗೂ ನಮ್ಮ ತಂಗಿಯ ಪಕ್ಕದ ಗ್ರಾಮದಲ್ಲಿ ಚಿಕ್ಕಮ್ಮ ಎಂಬವರು ಅವರು ಸಮೇತವಾಗಿ ಬಂದು ಎಲ್ಲ ಇದಕ್ಕೂ ನಾವು ಕರೆಸಬೇಕು ಅಂದಾಗ ಇದೇ ಪ್ರಥಮವಾಗಿ ನಮಗೆ ಬಂದಿರತಕ್ಕಂಥ ದೋಣಿಕಣ ಹೊಸಮನೆ ಗ್ರಾಮದ ದೇವತೆಗಳಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ನಮ್ಮ ಮುತ್ತಿನಮ್ಮ ಸೇವಾ ಸಮಿತಿಯ ಪರವಾಗಿ ಪ್ರತಿಯೊಬ್ಬರಿಗೂ ನನ್ನ ಆ ಗ್ರಾಮಕ್ಕೂ, 3 ಮನೆಹಳ್ಳಿ ಗ್ರಾಮಕ್ಕೂ, ಹೊಸಮನೆ ಗ್ರಾಮಕ್ಕೂ ಹಾಗೂ ಕೋಟೆ ಗ್ರಾಮಗಳಿಗೂ ನಮ್ಮ ದೋಣಿಕಣ ಈ 5 ಗ್ರಾಮಕ್ಕೂ ನನ್ನ ಅನಂತ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಓಂ ನಮೋ ಭಗವತೆ ನಮಃ. ತಾಯಿ ಜಗದೀಶ್ವರಿ ಈ ಸ್ಥಳದಲ್ಲಿ ಸ್ಥಾಪನೆಯಾಗಿ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡ್ತಾ ಇದ್ದಾರೆ. ಈ ಒಂದು ತಾಯಿಯ ಪ್ರಭಾವದಿಂದ ನಮ್ಮೆಲ್ಲ ಗ್ರಾಮಗಳಲ್ಲಿರುವಂತಹ ಎಲ್ಲ ದೇವತೆಗಳೂ ಕೂಡ ಇಲ್ಲಿ ಸೇರಿ ಸರ್ವ ಜನಕ್ಕೂ ಕೂಡ ಸುಖಿನೋ ಭವಂತು ಅಂತ ಆಶೀರ್ವಾದ ಮಾಡಿದ್ದಾರೆ.
ನಾವು ಕೂಡ ಈ ಒಂದು ಗ್ರಾಮಸ್ಥರೇ ಆಗಿರೋದ್ರಿಂದ ಆ ತಾಯಿಯನ್ನು ನಂಬಿ ಬಂದಿದ್ದೇವೆ. ನಾವು ಕೂಡ ಎಲ್ಲರಿಗೂ ಮಡ್ಲಕ್ಕಿ ಕಾರ್ಯಕ್ರಮನ ಇಟ್ಕೊಂಡಿದ್ದೇವೆ. ಹಾಗಾಗಿ ಆ ತಾಯಿಯಲ್ಲಿ ನನ್ನ ಒಂದು ಬೇಡಿಕೆ ಅಂದರೆ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಸರ್ವೋ ಜನೋ ಸುಖಿನೋ ಭವಂತು.